ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕನಸು ಎಪಿಸೋಡ್ 13 ಆಗಿರುತ್ತೆ. ಇದು ಇನ್ನೊಂದು 2 ಎಪಿಸೋಡ್ 15 ಎಪಿಸೋಡ್ಗೆ ಕಂಪ್ಲೀಟ್ ಮಾಡ್ತೀನಿ ಎಪಿಸೋಡ್ಸ್ನೆಲ್ಲನೂ. ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ಹೇಳಿದ್ದೆ, ನನ್ನ ಮಗಳನ್ನ ನಾವು ಹಾಸ್ಪಿಟಲ್ಗೆ ಮತ್ತೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಬೇಕಾಯಿತು. ಅದು KIMSಗೆ ಹೋಗಿ ಮತ್ತೆ ಅಡ್ಮಿಟ್ ಆದ್ವಿ. ಯಾಕಂದರೆ ನಾವು ಮನೆಗೆ ಬಂದು 2 ಡೇಸ್ ಆದಮೇಲೆ ನನ್ನ ಮಗಳಿಗೆ ಮತ್ತೆ ಜಾಂಡೀಸ್ ಆಯಿತು. ಅವಳಿಗೆ ಅಲ್ಲಿ ಸೆಟ್ ಆಗೋಕ್ಕೆ ಮತ್ತು ಫೀಡ್ ಕೂಡ ಮಾಡ್ತಿರ್ಲಿಲ್ಲ. ಮಕ್ಕಳನ್ನ ಪದೇ ಪದೇ ಫೀಡ್ ಮಾಡಬೇಕಂತೆ, ಬಟ್ ಫೀಡ್ನ ಎಷ್ಟು ಮಾಡ್ಸೋಕ್ಕೆ ಟ್ರೈ ಮಾಡಿದರೂ ಮಾಡ್ತಿರ್ಲೇ ಇಲ್ಲ. ನಾನು ಕೂಡ ಊಟನೂ ಕಮ್ಮಿ ಮಾಡ್ತಿದ್ದೆ, ನನಗೂ ಸಹಿತ ಮಿಲ್ಕ್ ಸಪ್ಲೈ ಕೂಡ ಕಮ್ಮಿ ಆಗಿತ್ತು ಆವಾಗ. ಅವಳು ಫೀಡ್ ಮಾಡುವಾಗ ಬರ್ತಿರಲಿಲ್ಲ. ಆಮೇಲೆ ಅವಳು ಫೀಡ್ ಮಾಡೋದು ಬಿಟ್ಟು ಮಲ್ಕೊಂಡಾಗೆಲ್ಲ ಮಿಲ್ಕ್ ಹಾಕಿತ್ತು, ಆ ಥರ ಎಲ್ಲ ಆಗ್ತಿತ್ತು. ನನ್ನ ಮಗಳಿಗೆ ಕೂಡ ಆಮೇಲೆ ಜಾಂಡೀಸ್ ಆದಮೇಲೆ 1-2 ಡೇಸ್ ಅಲ್ಲೇ ಅಡ್ಮಿಟ್ ಆಗಿದ್ವಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮತ್ತೆ ಹೋಗಿ. ಆಮೇಲೆ 1-2-3 ಡೇಸ್ ಅನ್ಕೊತೀನಿ, 2-3 ಡೇಸಲ್ಲಿ ಮತ್ತೆ ಹಳ್ಳಿ ಡಿಸ್ಚಾರ್ಜ್ ಆಗಿದ್ವಿ. ನಮ್ಮ ಯಜಮಾನ್ರು ನಮ್ಮ ಸಲುವಾಗಿ ನಿಜ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಹಾಸ್ಪಿಟ್ಲಲ್ಲಿ ಇರೋ ಅಷ್ಟು ದಿನವೂ ಅವ್ರನ್ನ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ನನಗೆ ನಾನೇ ಅವ್ರಿಗೆ ಕೋಪ ಮಾಡ್ಕೊಂಡೇನೋ ಮಾತಾಡ್ತಿದ್ದೆ ಹೊರತು ಅವ್ರು ಮಾತ್ರ ಒಂದು ದಿನವೂ ಯಾಕೆ ಏನು ಎತ್ತ ಒಂಚೂರು ಇದು ಮಾಡ್ತಿರ್ಲಿಲ್ಲ. ನಾನು ಫೀಡ್ ಮಾಡೋಕ್ಕೆ ಹೋದೆ ಅಂದರೆ 2 ಗಂಟೆ 3 ಗಂಟೆ ಈ ಥರ ಎಲ್ಲ ಹೋಗಿ ಬರ್ತಿದ್ದೆ. ಆದರೂ ಸಹಿತ ಅಲ್ಲೇ ನನ್ನ ಸಲ ಕಾಯ್ಕೊಂಡು ಕೂರೋರು, ನನ್ನ ಜೊತೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಒಂದೊಂದು ಸಲ ಹಾಸ್ಪಿಟ್ಲೆಲ್ಲ ಕ್ಲೋಸ್ ಆಗಿ ಗಂಡು ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸಿದ್ರು ಕೂಡ ಅವರು ಕಾಲ್ ಮಾಡಿಬಿಟ್ಟು ನಾ ಹಳ್ಳಿ ವಾರ್ಡಿಗೆ ಬಂದನಾ ಅಂತ ತಿಳ್ಕೊಂಡು ನಾನು ಊಟ ಮಾಡಿದೆ ಆದಮೇಲೆ ಊಟ ಮಾಡೋರು. ನಾನು ಏನಾದರೂ ಅಕಸ್ಮಾತ್ ನಿದ್ದೆ ಬಂದಿಲ್ಲ ಅಂದರೆ ಅವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಕುಂದಿರ್ತಿದ್ದೆ. ಐ ಆಮ್ ಸೋ ಬ್ಲೆಸ್ಸೆಡ್ ನನಗೆ ಅಂಥ ಗಂಡ ಸಿಗೋಕ್ಕೆ ಮತ್ತು ಇಂಥ ಒಳ್ಳೆ ಮಗಳು ಸಿಗೋಕ್ಕೆ. ನಮ್ಗೆ ಏನನ್ನೂ ಸಹ ಗೊತ್ತಿಲ್ಲ, ಆದ್ರೂ ಸಹಿತ ನಾವು ಹೇಗೆ ನೋಡ್ಕೊತಿದ್ದೀವೋ ಏನೋ ನಾವು ತುಂಬ ಚೆನ್ನಾಗಿ ಸೆಟ್ ಆಗಿದ್ದಾಳೆ ಕೂಡ. ನಾನು ನಮ್ಮಮ್ಮನ ಮನೆಗೆ ಬಂದಿದ್ದೆ. ಮನೇಲಿ ಅಲ್ಲಿ ಇರೋಕ್ಕೆ ಯಾಕೋ ಬೋರ್ ಆಗ್ತಿತ್ತು ಮತ್ತು ನನ್ನ ಮಗಳು ಸಹಿತ ಎಲ್ಲರ ಜೊತೆ ಇರಬೇಕು ಅನ್ನೋದು ಆಸೆ ತುಂಬ ಅವಳಿಗೆ. ಅದಕ್ಕೆ ಬಂದಿದ್ದೆ. ಮತ್ತು ಡ್ರೆಸ್ ಕೂಡ ಒಂದು ಸ್ಟಿಚ್ ಮಾಡಿದ್ದೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹೇಗಾಗಿತ್ತೋ ಏನೋ ಗೊತ್ತಿಲ್ಲ ನನಗೆ, ಅದು ನೋಡಬೇಕು ಹಾಕಿ. ಮತ್ತು ಇದನ್ನೆಲ್ಲ ಡ್ರೆಸ್ನ ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡಿದ್ದು. ನಮ್ಮ ಮಮ್ಮಿ ಐಡಿಯಾ ಕೊಟ್ಟರು ನನಗೆ ಈ ಥರ ಎಲ್ಲ ಸ್ಟಿಚ್ ಮಾಡು ಅಂತ. ಬ್ಲೌಸ್ ಪೀಸಲ್ಲೇ ಸ್ಟಿಚ್ ಮಾಡಿದ್ದು. ಒಂದು ಮನೇಲಿ ಹಾಕುವಲ್ಲ ಡ್ರೆಸ್ ಇದೆಯಲ್ವ, ಅದರ ಅಳತೆ ತೊಗೊಂಡ್ಬಿಟ್ಟು ಮಾಡಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.